ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. IT ಜಗತ್ತಿಗೆ ಒಂದು ದೊಡ್ಡ ಸಮಾಧಾನದ ಸನ್ನಿವೇಶ ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ಅದರಲ್ಲೂ ಕೂಡ ಟೆಕ್ಕಿಗಳಿಗೆ ದೊಡ್ಡ ಪಾಸಿಟಿವ್ ಸುದ್ದಿ ಇದು. 2023 ದಿನಗಳನ್ನು ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಆಗ ಟೆಕ್ ಜಗತ್ತಿನ ದಿಗ್ಗಜರೆಲ್ಲ ಏನು ಹೇಳ್ತಾ ಇದ್ರು, ಮುಂದಿನ 2 ವರ್ಷದಲ್ಲಿ 2025 ಹೊತ್ತಿಗೆ ಜಗತ್ತಿನ 80% ಸಾಫ್ಟ್ವೇರ್ ಡೆವಲಪರ್ಗಳ ಕೆಲಸವನ್ನ AI ನುಂಗಿ ಹಾಕುತ್ತೆ ಅಂತ ಹೇಳಿದ್ರು. ಎಂಜಿನಿಯರಿಂಗ್ ಓದೋದು ವೇಸ್ಟ್, ಕೋಡಿಂಗ್ ಕಲಿಯೋದು ದಂಡ, ಎಲ್ಲವನ್ನ ಚಾಟ್ ಜಿಪಿಟಿನೇ ಮಾಡುತ್ತೆ ಅಂದ್ರು. ಖುದ್ದು ಸ್ಯಾಮ್ ಆಲ್ಟ್ಮನ್, ಎಲಾನ್ ಮಸ್ಕ್, ಶ್ರೀಧರ್ ವೆಂಬು ಎಲ್ಲರೂ ಹೇಳಿದ್ರು. ಶ್ರೀಧರ್ ವೆಂಬು ಅಂತೂ ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಒಂದಿನದ ಮುಂಚೆ ಮತ್ತೆ ಅದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಮೇಲೆ ಹ್ಯೂಮನ್ ಕೋಡರ್ಸ್ ಬೇಕಾಗಿಲ್ಲ, ಡಿಜಿಟಲ್ ವರ್ಕರ್ಸ್ ಬರ್ತಾರೆ ಅಂತ. ಆದ್ರೆ ಸ್ನೇಹಿತರೆ, ಆ ರೀತಿ ಹೇಳೋ ಟೈಮ್ನಲ್ಲೂ ಕೂಡ ಒಂದು ಸಮಾಧಾನದ ಸಂಗತಿ ಇತ್ತು. ನಾವು ಕೂಡ ತುಂಬಾ ಸಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಯಾರೆಲ್ಲ AI ಅನ್ನ ಪಳಗಿಸ್ಕೋತಾರೋ ಅವರಿಗೆ ಭಯಂಕರವಾಗಿರೋ ಸ್ಕೋಪ್ ಇದ್ದೇ ಇರುತ್ತೆ ಅಂತ ಹೇಳಿ. ಅದಕ್ಕೆ ಅವರು ಬೇಕೇ ಬೇಕಾಗ್ತಾರೆ ಅಂತ. ನಾವೀಗ 2026ಕ್ಕೆ ಬಂದು ನಿಂತಿದ್ದೀವಿ. ರಿಯಾಲಿಟಿ ಏನು ಗೊತ್ತಾ ಸ್ನೇಹಿತರೆ, AI ಬಂದು ಕೆಲಸವನ್ನೇನೋ ಈಸಿ ಮಾಡ್ತಾ ಇದೆ, ಒಂದಷ್ಟು ಕೆಲಸವನ್ನ ಕೂಡ ಕಿತ್ತುಕೊಳ್ತಾ ಇದೆ. ಆದರೆ ದೊಡ್ಡ ದೊಡ್ಡ ದಿಗ್ಗಜರೇ ಪ್ರಿಡಿಕ್ಟ್ ಮಾಡಿದ್ರಲ್ಲ, ಹಾಗಲ್ಲ. ಬದಲಿಗೆ ಇಡೀ ಟೆಕ್ ಇಂಡಸ್ಟ್ರಿನೇ ಒಂದು ದೊಡ್ಡ ಟೆಕ್ನಿಕಲ್ ಡೆಟ್ ಅಥವಾ ತಾಂತ್ರಿಕ ಸಾಲದ ಸುಳಿಗೆ ಸಿಲುಕಿದೆ. AI ಬರದ ಕೋಡ್ಗಳು ಕೆಲಸ ಮಾಡ್ತಿವೆ, ಆದರೆ ಅದನ್ನ ಮೇಂಟೈನ್ ಮಾಡೋಕೆ ಆಗದೆ ಕಂಪನಿಗಳು ಒದ್ದಾಡ್ತಿವೆ. AI ಬಂದು ಕೆಲಸ ಸುಲಭ ಮಾಡೋ ಬದಲು ದೊಡ್ಡ ದೊಡ್ಡ ಕಂಪನಿಗಳನ್ನೇ ಮುಳುಗಿಸುವ ಹಂತಕ್ಕೆ ಬಂದು ಕೂಡ ನಿಲ್ಲಿಸಿದೆ. ಯಾವ ಟೆಕ್ನಾಲಜಿ ನಮಗೆ ವರ ಆಗುತ್ತೆ ಅಂತ ಹೇಳಿ ತುಂಬಾ ಜನ ನಂಬಿದ್ರು, ಈಗ ಅದೇ ಆ ಕಂಪನಿಗಳಿಗೆ ಶಾಪವಾಗಿ ಪರಿಣಮಿಸಿದೆ. ಫುಲ್ ಜೋಶ್ನಲ್ಲಿ ಸರಿಯಾಗಿ ಮುಂದಾಲೋಚನೆ ಮಾಡದೆ ಲಕ್ಷಾಂತರ ಟೆಕ್ಕಿಗಳನ್ನ ಮನೆಗೆ ಕಳಿಸಿದ ಕಂಪನಿಗಳಿಗೆ ತಲೆ ಮೇಲೆ ಕೈ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಹಾಗಿದ್ರೆ ಅಸಲಿಗೆ ಏನಿದು AI ಬ್ಲಡ್ ಬಾತ್? ಡೆವಲಪರ್ಗಳನ್ನ ತೆಗೆದು ಹಾಕಿದ ಕಂಪನಿಗಳು ಈಗ ಪಶ್ಚಾತ್ತಾಪ ಪಡ್ತಿರೋದು ಯಾಕೆ? ಸಾಫ್ಟ್ವೇರ್ ಜಗತ್ತಲ್ಲಿ ಆಗ್ತಿರೋ ದೊಡ್ಡ ಚೇಂಜ್ ಏನು ಈಗ? AI ಅನ್ನೋದು ಬರೀ ಬಲೂನ್ ತರ ಊದಿದ ಸುಳ್ಳ? ಬನ್ನಿ ಎಳೆಯಾಗಿ ಈ ಕಾಂಪ್ಲೆಕ್ಸ್ ವಿಚಾರವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಈ ವರದಿಯಲ್ಲಿ ಮಾಡೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, 2023ರಲ್ಲಿ ಶುರುವಾದ ಈ AI ಹೈಪ್ ಇದೆಯಲ್ಲ, ಇದು ಸಾಮಾನ್ಯದಲ್ಲ. ಟೆಕ್ ಕಂಪನಿಯ CEOಗಳು ಏನಂತ ಬಿಲ್ಡಪ್ ಕೊಟ್ಟರು ಅಂದರೆ, ನಾವು ಡಿಜಿಟಲ್ ವರ್ಕರ್ಸ್ ಅಂದರೆ ಡಿಜಿಟಲ್ ಸಹೋದ್ಯೋಗಿಗಳನ್ನು ಸೃಷ್ಟಿ ಮಾಡ್ತೀವಿ ಅಂದರು. ಈ ಡಿಜಿಟಲ್ ವರ್ಕರ್ಸ್ ಮನುಷ್ಯರ ಥರ ಅಲ್ಲ, ಇವ್ರು ನಿದ್ರೆ ಮಾಡಲ್ಲ, ರಜೆ ಕೇಳಲ್ಲ, ಸಂಬಳ ಬೇಕಾಗಿಲ್ಲ. ಮುಖ್ಯವಾಗಿ ಈ AI ಟೂಲ್ಸ್ ಬರೆಯೋ ಕೋಡ್ನಲ್ಲಿ ತಪ್ಪೇ ಇರಲ್ಲ, 0 ಬಗ್ಸ್ ಅಂತ ಪ್ರಚಾರ ಮಾಡಿದ್ರು. ಇದನ್ನು ನಂಬ್ಕೊಂಡು ಏನಾಯಿತು, 2024ರ ಅಂತ್ಯದ ವೇಳೆಗೆ ಜಾಗತಿಕವಾಗಿ ನೋಟ್ ಮಾಡ್ಕೊಳ್ಳಿ ನಂಬರ್ನ, ವೆರಿ ಇಂಪಾರ್ಟೆಂಟ್ ನಂಬರ್ ಇದು, ಬರೋಬ್ಬರಿ 1,52,000 ಟೆಕ್ ಜಾಬನ್ನು ಕಟ್ ಮಾಡಲಾಯಿತು. ಆಗಿರೋದಿದು 1,52,000 ಟೆಕ್ ಉದ್ಯೋಗಿಗಳನ್ನು ಮನೆಗೆ ಕಳಿಸಿದ್ರು. ಯಾವುದೇ ಯೋಚನೆ ಮಾಡಲಿಲ್ಲ ಅವ್ರ ಫ್ಯಾಮಿಲಿ ಕಥೆ ಏನು, ಅವರು ಮುಂದೆ ಏನಾಗುತ್ತೆ, ಅವರಿಗೆ ಟೈಮ್ ಕೊಡಬೇಕು, ಏನೂ ಇಲ್ಲ. ಇಮ್ಮಿಡಿಯೇಟ್ಲಿ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಕಂಪ್ನಿದು ನಮ್ಮದು ಅಂತ ಅಂದ್ಕೊಂಡು 2025ರ ಮೊದಲ 3 ತಿಂಗಳಲ್ಲೇ ಇಂಟೆಲ್ ಮತ್ತು ಅಮೆಜಾನ್ ಅಂತ ದೈತ್ಯ ಕಂಪನಿಗಳು ನಾವು AI ಫ್ಯೂಚರ್ಗೆ ಹೊಂದ್ಕೊಳ್ತಾ ಇದ್ದೀವಿ ಅನ್ನೋ ಕಾರಣ ಕೊಟ್ಟು ಮತ್ತೆ 30,000, 10,000, 15,000 ಈ ಥರ ಅನೌನ್ಸ್ ಮಾಡ್ತಾನೆ ಹೋದ್ರು, ಜಾಬ್ ಕಟ್ ಮಾಡ್ತಾನೆ ಹೋದರು. ಆದರೆ ಇವಾಗ ಸ್ನೇಹಿತರೆ 2026 ಆ ಪವಾಡದ AI ಟೂಲ್ಸ್ ಏನಾಗಿವೆ ಗೊತ್ತಾ? ರಾಯ್ಟರ್ಸ್ ರಿಪೋರ್ಟ್ ಪ್ರಕಾರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು. ನಾವು ಕೂಡ ಇದು ಏನಿದು, ಹಾಗಿದ್ರೆ ಮತ್ತೇನು ಫ್ಯೂಚರ್ ಏನು ಅಂತ ಚೆಕ್ ಮಾಡ್ತಾ ಹೋದಾಗ ಒಂದೊಂದೇ ಶಾಕಿಂಗ್ ವಿಚಾರಗಳು ಹೊರಬಂದವು. ರಾಯ್ಟರ್ಸ್ ರಿಪೋರ್ಟ್ ನೋಡಿ, 97% ಟೆಕ್ ಲೀಡರ್ಗಳು ತಮ್ಮ ಕಂಪನಿಯಲ್ಲಿ AI ಅಳವಡಿಸ್ಕೊಂಡಿದ್ದಾರೆ. ಆದರೆ ಅದರಲ್ಲಿ 3/2 ಜನ ಹೇಳ್ತಿರೋದು ಒಂದೇ ಮಾತು, ನಾವು AI ತಂದ್ವಿ, ಆದರೆ ಅದರಿಂದ ಒಬ್ಬ ಉದ್ಯೋಗಿಯ ಕೆಲಸವನ್ನು ರಿಪ್ಲೇಸ್ ಮಾಡೋಕೆ ಆಗಿಲ್ಲ ಮತ್ತು ನಮಗೆ ₹1 ಕೂಡ ಉಳಿತಾಯ ಆಗಿಲ್ಲ ಅಂತ. ಸೊ AI ಬಂದಿದೆ, ಆದರೆ ಮನುಷ್ಯನ ರಿಪ್ಲೇಸ್ ಮಾಡೋ ಲೆವೆಲ್ಗೆ ಇನ್ನೂ ಹೋಗಿಲ್ಲ. ಆ ದಿನ, ಆ ಅಪಾಯಕಾರಿ ಟೈಮ್ ಇನ್ನೂ ಬಂದಿಲ್ಲ ಅನ್ನೋದು ಇಲ್ಲಿ ಕ್ಲಿಯರ್ ಆಗುತ್ತೆ. ಸ್ನೇಹಿತರೆ, ಇವಾಗ ತಜ್ಞರದೆಲ್ಲ ಅನಲೈಸ್ ಮಾಡಿ ಏನು ಹೇಳ್ತಿದ್ದಾರೆ ಗೊತ್ತಾ? AIಗೆ ಸಂಕೀರ್ಣವಾದ ಸಿಸ್ಟಮ್ ಆರ್ಕಿಟೆಕ್ಚರ್ ನೆನಪಿರಲ್ಲ, ಅದಕ್ಕೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಕಾಯಿಲೆ ಇದೆ. ಇವತ್ತು ಬರೆದ ಕೋಡ್ ನಾಳೆಗದಕ್ಕೆ ಅರ್ಥ ಆಗಲ್ಲ. ಇನ್ನು ಆಘಾತಕಾರಿ ವಿಚಾರ ಅಂದರೆ, MIT ಒಂದು ರಿಸರ್ಚ್ ರಿಪೋರ್ಟ್ ಮಾಡಿದೆ. ಜಗತ್ತಿನಾದ್ಯಂತ ಕಂಪನಿಗಳು AI ಮೇಲೆ ಬರೋಬ್ಬರಿ $40 ಬಿಲಿಯನ್ ಸುರಿದಿವೆ. ಆದರೆ ಅದರಲ್ಲಿ 95% ಪ್ರಾಜೆಕ್ಟ್ಗಳು ಫೇಲ್ ಆಗಿವೆ. ಲಾಭ ಬರೋದು ಬಿಡಿ, ಹಾಕಿದ ಬಂಡವಾಳ ಕೂಡ ವಾಪಸ್ ಬಂದಿಲ್ಲ. ಹಾಗಿದ್ರೆ ಎಲ್ಲಿ ಎಡವತ್ತು ಈ ಲೆಕ್ಕಾಚಾರ? ಅದಕ್ಕೆ ಮುಖ್ಯ ಕಾರಣ ವೈಬ್ ಕೋಡಿಂಗ್. ಸ್ನೇಹಿತರೆ, ವೈಬ್ ಕೋಡಿಂಗ್ ಅಂದರೆ ಸಿಂಪಲ್, ಕೋಡಿಂಗ್ ಬರಲೇಬೇಕು ಅಂತಿಲ್ಲ. ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನನಗೊಂದು ಇಂಥ ವೆಬ್ಸೈಟ್ ಬೇಕು, ಹಿಂಗಿರಬೇಕು, ಈ ಥರ ಬೇಕು ಅಂತ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ಸಾಕು, ತಾನೇ ಕೋಡ್ ಬರೋದು, ಸಾಫ್ಟ್ವೇರ್ ರೆಡಿ ಮಾಡಿಕೊಡುತ್ತೆ. ಕೇಳೋಕ್ಕೆ ಮ್ಯಾಜಿಕ್ ಥರ ಅನಿಸುತ್ತೆ. ಆದರೆ ಇದು ಸಣ್ಣ ಪುಟ್ಟ ಲೈಟ್ ಆ್ಯಪ್ಗಳನ್ನು, ಲೈಟ್ ಸಾಫ್ಟ್ವೇರ್ಗಳನ್ನೆಲ್ಲ ಮಾಡೋಕ್ಕೂ ಓಕೆ, ಕಾಂಪ್ಲೆಕ್ಸ್ ಥಿಂಗ್ಸ್ ಮಾಡೋಕ್ಕಿದ್ರ ಕೈಲಿ ಆಗ್ತಾ ಇಲ್ಲ.
ಸ್ಟ್ಯಾನ್ಫೋರ್ಡ್ ಡಿಜಿಟಲ್ ಎಕಾನಮಿ ಲ್ಯಾಬ್ ಹೇಳೋದೇನು ಅಂತ ಹೇಳಿದ್ರೆ, ಇದರ ಸ್ಟ್ರಕ್ಚರ್ ವೀಕ್ ಆಗಿರುತ್ತೆ. ಒಂದು ಸಾಫ್ಟ್ವೇರ್ ಗಟ್ಟಿಯಾಗಿ ನಿಲ್ಲಬೇಕು ಅಂದ್ರೆ ಅದರ ಅಡಿಪಾಯ ಅಥವಾ ಕನೆಕ್ಟಿವ್ ಟಿಶ್ಯೂ ಗಟ್ಟಿಯಾಗಿರಬೇಕು. ಆದ್ರೆ AI ಬರೆಯೋ ಕೋಡ್ ನಲ್ಲಿ ಆ ಅಡಿಪಾಯನೇ ಇರಲ್ಲ ಅಂತ. ರಿಸರ್ಚ್ ಪ್ರಕಾರ ಒಬ್ಬ ಜೂನಿಯರ್ ಡೆವಲಪರ್ AI ಹೆಲ್ಪ್ ತಗೊಂಡ್ರೆ ಒಂದು ಕೆಲಸವನ್ನ 35% ವೇಗವಾಗಿ ಮುಗಿಸ್ತಾರೆ. ಇದು ಕೇಳೋಕೆ ಖುಷಿ ಕೊಡುತ್ತೆ, ಆದ್ರೆ ಆ ಪ್ರಾಡಕ್ಟ್ ಲಾಂಗ್ ಟರ್ಮ್ ನಲ್ಲಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ನೀವು ಸ್ಪೀಡ್ ಆಗಿ ಬಿಲ್ಡಿಂಗ್ ಕಟ್ಬೋದು, ಆದ್ರೆ ಸಣ್ಣ ಭೂಕಂಪ ಬಂದರೂ ಕೂಡ ಬಿಲ್ಡಿಂಗ್ ಕುಸಿದು ಬೀಳ್ಬೋದು ಅಂತ. ಇದನ್ನೇ ಇಂಜಿನಿಯರ್ಸ್ ಸ್ಲಾಪ್ ಲೇಯರ್ ಅಂತ ಕರಿತಾ ಇದ್ದಾರೆ. ಅಂದ್ರೆ ಕೋಡ್ ಕೆಲಸ ಮಾಡುತ್ತೆ, ಆದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದು ಕೆಟ್ಟು ನಿಂತರೆ ಅದನ್ನು ರಿಪೇರಿ ಮಾಡೋಕೆ ಯಾರ ಕೈಲೂ ಆಗಲ್ಲ. ಇದೇ ಈಗ ಕಂಪನಿಗಳಿಗೆ ದೊಡ್ಡ ಚಾಲೆಂಜ್ ಆಗ್ತಾ ಇದೆ. ಸೊ AI ಬಂದಿದೆ, ಇಟ್ ಈಸ್ ದೇರ್ ಬಟ್ ಸ್ಟಿಲ್ ನಾಟ್ ಎಟ್ ದೇರ್ ಅನ್ನೋ ಥರದಲ್ಲಿ ಸದ್ಯದ ಸಿಚುವೇಶನ್ ಇದೆ. ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳದೆ, ಟ್ರಯಲ್ ಆ್ಯಂಡ್ ಎರರ್ ಮಾಡೋಕೆ ಟೈಮ್ ಕೊಡದೆ, AIಗೆ ಬೆಳೆಯೋಕ್ಕೂ ಕರೆಕ್ಟಾಗಿ ಟೈಮ್ ಕೊಡದೆ, ಅದನ್ನು ಕರೆಕ್ಟಾಗಿ ಬಳಸೋಕೆ ಎಂಪ್ಲಾಯೀಸ್ಗೂ ಟೈಮ್ ಕೊಡದೆ, ದುರಹಂಕಾರದಿಂದ ಜಾಬ್ಸ್ ಕಟ್ ಮಾಡಿ ಉದ್ಯೋಗಿಗಳನ್ನು ಮನೆಗೆ ಕಳಿಸಿದವ್ರೀಗ ಕೈ ಸುಟ್ಕೊಳ್ತಾ ಇದ್ದಾರೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದ್ದಾವೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಪುಕ್ಕಟೆ ಕೋಡ್, ಕಂಪನಿಗಳಿಗೆ ಕೋಟಿ ಕೋಟಿ ನಷ್ಟ. ಪ್ರತಿಷ್ಠಿತ ಪತ್ರಿಕೆಗಳಾಗಿರೋ ರಾಯ್ಟರ್ಸ್ ಮತ್ತು ಗಾರ್ಡಿಯನ್ ಪತ್ರಿಕೆಗಳು ಇದನ್ನೇ ಹೈಲೈಟ್ ಮಾಡಿವೆ. ಇದನ್ನು ಟೆಕ್ನಿಕಲ್ ಡೆಟ್ ಅಥವಾ ತಾಂತ್ರಿಕ ಸಾಲ ಅಂತಾರೆ. ಏನು ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ. ಏನು ಮಾಡುತ್ತೆ, ಹೊಸದಾಗಿ ತಲೆ ಕೆಡಿಸ್ಕೊಂಡು ಕ್ರಿಯೇಟಿವ್ ಆಗಿ ಕೋಡ್ ಬರೆಯಲ್ಲ, ಇರೋ ಕೋಡನ್ನೇ ಕಾಪಿ ಪೇಸ್ಟ್ ಮಾಡ್ತಿದ್ರೆ ಏನಾಗಿದೆ, ಕೋಡ್ ಕ್ಲೋನಿಂಗ್ 4 ಪಟ್ಟು ಹೆಚ್ಚಾಗಿದೆ. ಒಂದೇ ತರಹದ ಕೋಡ್ ಪದೇ ಪದೇ ರಿಪೀಟ್ ಆಗ್ತಾ ಇದೆ. CAS ಸಾಫ್ಟ್ವೇರ್ ಅನ್ನೋ ಸಂಸ್ಥೆ 10 ಬಿಲಿಯನ್ ಲೈನ್ಸ್ ಕೋಡನ್ನು ಅನಲೈಸ್ ಮಾಡಿದೆ. ಅದರ ಪ್ರಕಾರ ಈಗ ಜಗತ್ತಲ್ಲಿರೋ ಈ ಕಸದ ಕೋಡ್ ಅಥವಾ ಟೆಕ್ನಿಕಲ್ ಡೆಟ್ಟನ್ನು ಕ್ಲಿಯರ್ ಮಾಡಬೇಕು ಅಂದರೆ, ಈ ಪ್ರಾಬ್ಲಮ್ನ ಕ್ಲಿಯರ್ ಮಾಡಬೇಕು ಅಂದರೆ ಎಷ್ಟು ದಿನ ಬೇಕು ಗೊತ್ತಾ? ಬರೋಬ್ಬರಿ 61 ಬಿಲಿಯನ್ ವರ್ಕ್ ಡೇಸ್ ಬೇಕು ಅಂತ. ಯೋಚನೆ ಮಾಡಿ, ಇವತ್ತು ಡೆವಲಪರ್ ಸಂಬಳ ಉಳಿಸೋಕೆ ಹೋಗಿ, ಕಂಪನಿಗಳು ಪ್ರಾಫಿಟ್ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಿ ಭವಿಷ್ಯದಲ್ಲಿ ದಿವಾಳಿ ಆಗೋ ಪರಿಸ್ಥಿತಿಯನ್ನು ತಂದ್ಕೊಳ್ತಾ ಇದ್ದಾರೆ ಅಂತ ವಾರ್ನ್ ಮಾಡಿದೆ ಈ CAS ಸಂಸ್ಥೆಯ ರಿಪೋರ್ಟ್. ಸೀನಿಯರ್ ಡೆವಲಪರ್ಸ್ ಈಗ AI ಬೇಬಿ ಸಿಟ್ಟರ್ಸ್. ಕಂಪನಿಗಳು ಮಾಡಿದ ಈ ಎಡವಟ್ಟಿನಿಂದ ತುಂಬ ಕಂಪನಿಗಳಲ್ಲಿ, ಎಲ್ಲ ಕಡೆ ಇಲ್ಲ, ತುಂಬ ಕಂಪನಿಗಳಲ್ಲಿ ಈ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಈಗ ಎಂಥ ಸಮಸ್ಯೆ ಬಂದಿದೆ ಗೊತ್ತಾ? ಅವರೀಗ AI ಬೇಬಿ ಸಿಟ್ಟರ್ಸ್ ಆಗಿ ಬದಲಾಗೋ ರೀತಿಯಾಗಿದೆ. ಅಂದರೆ AI ಮಾಡೋ ಎಡವಟ್ಟುಗಳನ್ನು ತಿದ್ದೋದೇ ಇವರಿಗೆ ದೊಡ್ಡ ಚಾಲೆಂಜ್ ಆಗಿದೆ. ವೆರಾಕೋಡ್ ಅನ್ನೋ ಸಂಸ್ಥೆಯ 2025ರ ರಿಪೋರ್ಟ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. AI ಬರದ ಜಾವಾ ಕೋಡ್ಗಳಲ್ಲಿ ಬರೋಬ್ಬರಿ 45% ಕೋಡ್ಗಳಲ್ಲಿ ಸೆಕ್ಯೂರಿಟಿ ಲೋಪ ಇದೆ. ಒಟ್ಟಾರೆ ಸೆಕ್ಯೂರಿಟಿ ಫೇಲ್ಯೂರ್ ರೇಟ್ 72% ದಾಟ್ಬಿಟ್ಟಿದೆ. ಇದರಿಂದ ಒಬ್ಬ ಮನುಷ್ಯ ತಾನೇ ಕೋಡ್ ಬರೆದ್ರೆ ಎಷ್ಟು ಟೈಮ್ ತಗೊಳ್ತಾ ಇದೆಯೋ ಅದಕ್ಕಿಂತ 19% ಹೆಚ್ಚು ಟೈಮ್ ಆತ AI ಬಳಸಿ ಕೋಡ್ ಬರೆಯೋಕೆ ತಗೊಳ್ತಾ ಇದ್ದಾರೆ. ಯಾಕಂದರೆ AI ಬರೆಯೋ ಕೋಡ್ ನೋಡೋಕೆ ಸಿಂಟ್ಯಾಕ್ಟಿಕಲಿ ಕರೆಕ್ಟ್, ಅಂದರೆ ವ್ಯಾಕರಣಬದ್ಧವಾಗಿ ಸರಿಯಿರೋ ಥರ ಕಾಣುತ್ತೆ. ಆದರೆ ಅದರ ಲಾಜಿಕ್ನಲ್ಲಿ ದೊಡ್ಡ ದೊಡ್ಡ ಹೊಂಡಗಳಿರ್ತವೆ, ಲಾಜಿಕಲ್ ಲ್ಯಾಂಡ್ ಮೈನ್ಸ್. ಅದನ್ನು ಹುಡುಕೋಕೆ ಈ ಸೀನಿಯರ್ ಎಂಜಿನಿಯರ್ಸ್ ವಾರಕ್ಕೆ ಸರಾಸರಿ 11 ಗಂಟೆ ಟೈಮ್ ಅದಕ್ಕೆ ವೇಸ್ಟ್ ಆಗ್ತಿದೆ ಅವ್ರದ್ದು. AI ಮಾಡೋ ಈ ಮಿಸ್ಟೇಕ್ಸನ್ನು ಹ್ಯಾಲ್ಯುಸಿನೇಷನ್ ಅಂತಾರೆ. ಅಂದರೆ ಇಲ್ಲದ ವಿಚಾರವನ್ನು ಇದೆ ಅಂಥೇಳಿ ಸುಳ್ಳನ್ನು ತಲೆಗೆ ಹೊಡೆದಂಗೆ ಹೇಳುತ್ತೆ ಅದು. ಕೋಡ್ ರ್ಯಾಬಿಟ್ ಅನ್ನೋ ಸಂಸ್ಥೆ ಹೇಳೋ ಪ್ರಕಾರ ಮನುಷ್ಯ ಬರದ ಕೋಡ್ಗಿಂತ AI ಬರದ ಕೋಡ್ನಲ್ಲಿ ಡಬಲ್ ತಪ್ಪುಗಳಿರ್ತವೆ. ಫ್ರೆಷರ್ಸ್ ಕತೆ ಮುಗಿತಾ? ಎಸ್ ಸ್ನೇಹಿತರೆ, ಅತಿ ಹೆಚ್ಚು ಪೆಟ್ಟು ಬೀಳ್ತಿರೋದು ಫ್ರೆಷರ್ಸ್ಗೆ. ಈಗ ತಾನೇ ಕಾಲೇಜ್ ಮುಗಿಸಿ ಕೆಲಸ ಹುಡುಕ್ತಿರೋ ಯುವ ಜನತೆ. ಇದನ್ನು ಎಕಾನಮಿಸ್ಟ್ಗಳು ಜೂನಿಯರ್ ಡೆತ್ ಸ್ಪೈರಲ್ ಅಂತ ಕರೆದಿದ್ದಾರೆ. ಏನಿದು? ಕಂಪ್ನಿಗಳು ಏನು ಅಂದ್ಕೊಂಡ್ವು ಅಂದರೆ, ಈ ಚಿಕ್ಕ ಪುಟ್ಟ ಕೆಲಸಗಳನ್ನು ಅಥವಾ ಎಂಟ್ರಿ ಲೆವೆಲ್ ಕೋಡಿಂಗನ್ನು AI ಮಾಡ್ತವೆ. ಅದನ್ನು ಆ ಟೂಲನ್ನು ಬಳಸಿ ಸೀನಿಯರ್ಸ್ ಅವರೇ ಮಾಡ್ಕೊತಾರೆ. 16 ಜನ ಮಾಡೋದನ್ನು ಒಬ್ಬರೊಬ್ಬರೇ ಮಾಡ್ಕೊತಾರೆ. ಫ್ರೆಷರ್ಸ್ ಬೇಡ ಅಂತ ಡಿಸೈಡ್ ಮಾಡಿದ್ರು. ಹೈರಿಂಗ್ ಫ್ರೀಸ್ ಮಾಡಿದ್ರು. 2023 ಮತ್ತು 2025ರ ನಡುವೆ ಎಂಟ್ರಿ ಲೆವೆಲ್ ಹೈರಿಂಗ್ ಬರೋಬ್ಬರಿ 50% ಬಿದ್ದು ಹೋಯಿತು. ಸ್ಟ್ಯಾನ್ಫೋರ್ಡ್ ರಿಸರ್ಚ್ ಕೂಡ ಇದನ್ನೇ ಹೇಳ್ತಿದೆ. ಯಂಗ್ಸ್ಟರ್ಸ್ಗೆ ಕೆಲಸ ಕಮ್ಮಿ ಆಯಿತು, ಆದರೆ 35 ವರ್ಷ ದಾಟಿರೋರಿಗೆ ಡಿಮಾಂಡ್ ಜಾಸ್ತಿ ಆಗಿದೆ. ಇದೀಗ ರಿವರ್ಸ್ ಆಗೋ ದಿನ ಬಂದಂಗೆ ಕಾಣಿಸ್ತಾ ಇದೆ ನಾವು ಇಷ್ಟೊತ್ತು ನೋಡಿರೋ ಡೇಟಾ ನೋಡಿದಾಗ. ಯಾಕಂದರೆ ಇಲ್ಲ, ಬರೀ AI ಟೂಲ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ, ಅದರಿಂದ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗ್ಬೋದು, ಹ್ಯೂಮನ್ಸ್ ಬೇಕೇ ಬೇಕು ಅಂತ ಅರಿವಿಗೆ ಬರೋಕ್ಕೆ ಶುರುವಾಗಿದೆ ಕಂಪನಿಗಳಿಗೆ. ಇಲ್ಲಾಂದರೆ ಬಹಳ ಡೇಂಜರಸ್ ಇದು ಹೀಗೆ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ. ಯಾಕಂದರೆ ಜೂನಿಯರ್ಸ್ನ ತಗೊಳ್ಳಿಲ್ಲ ಅಂದರೆ ಅವ್ರಿಗೆ ಟ್ರೈನಿಂಗ್ ಸಿಗಲ್ಲ, ಅವ್ರು ಕಲಿಯಲ್ಲ. ಇವತ್ತು ಕಲಿದೇ ಇದ್ದರೆ ಇನ್ನು 5 ವರ್ಷ ಬಿಟ್ಟು ಕಂಪನಿಗಳಿಗೆ ಸೀನಿಯರ್ಸ್ ಎಲ್ಲಿಂದ ಸಿಗ್ತಾರೆ? ಹಿಂದೆಲ್ಲ ಜೂನಿಯರ್ಸ್ ಬಾಯ್ಲರ್ ಪ್ಲೇಟ್ ಕೋಡ್ ಬರೆದು ಕಲಿತಾ ಇದ್ರು, ಅದನ್ನೀಗ AI ಮಾಡ್ತಿದೆ. ಜೂನಿಯರ್ಸ್ಗೆ ನೇರವಾಗಿ ಕಾಂಪ್ಲೆಕ್ಸ್ ಕೆಲಸ ಕೊಡ್ತಿದ್ದಾರೆ, ಟೈಮ್ ಹಿಡಿತಿದೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಆದರೆ ಇವಾಗ ಬರ್ತಿರೋ ಸಮಾಧಾನದ ವರದಿಗಳು ಏನು ಅಂತ ಹೇಳಿದ್ರೆ, ಇಲ್ಲ ಇದು ಅಂದ್ಕೊಂಡಷ್ಟು AI ರೆಡಿ ಆಗಿಲ್ಲ, ಯೂಸ್ ಆಗುತ್ತೆ ಬಟ್ ಫುಲ್ ಡಿಪೆಂಡ್ ಆಗೋಕ್ಕಾಗಲ್ಲ, ಮನುಷ್ಯರು ಬೇಕು ಅನ್ನೋದು ಅರಿವಾಗಲಿಕ್ಕೆ ಶುರುವಾಗಿದೆ ಕಂಪನಿಗಳಿಗೆ. ಸಂಬಳ ಕಟ್ ಮಾಡೋಕೆ AI ಅಸ್ತ್ರ. ಎಸ್ ಸ್ನೇಹಿತರೆ, ಏನು ಮಾಡ್ತಿದ್ದಾರೆ ಗೊತ್ತಾ? ಇಂಟರ್ವ್ಯೂನಲ್ಲಿ ಅಥವಾ ಅಪ್ರೈಸಲ್ ಟೈಮ್ನಲ್ಲಿ ಏನಂತಾರೆ ಅಂದರೆ, ನೋಡಿ ಮಿಸ್ಟರ್, ಆರ್ಕಿಟೆಕ್ಚರ್ ನೋಡ್ಕೊಳ್ಳೋಕೆ ನೀವು ಬೇಕು, ಆದರೆ 40% ಕೋಡಿಂಗ್ ಕೆಲಸವನ್ನು AI ಮಾಡ್ತಾ ಇದೆ, ಸೊ ನಾವು ನಿಮಗೆ ಹಳೆ ಸಂಬಳ ಕೊಡೋಕ್ಕಾಗಲ್ಲ,
ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತೀರಾ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ದುರದೃಷ್ಟವಶಾತ್ ಇದು ವರ್ಕೌಟ್ ಕೂಡ ಆಗ್ತಿದೆಯಂತೆ. ಅಮೆರಿಕ ಮತ್ತು ಬ್ರಿಟನ್ನಲ್ಲಿ ಸಾಫ್ಟ್ವೇರ್ ಡೆವಲಪರ್ಗಳ ಮೀಡಿಯನ್ ಸ್ಯಾಲರಿ ಕಳೆದ ವರ್ಷಕ್ಕಿಂತ 9% ಡೌನ್ ಆಗಿದೆ. ಜೊತೆಗೆ ಕಂಪನಿಗಳು ಲೋ ಹೈರ್ ಲೋ ಫೈರ್ ಮಾಡ್ತಿವೆ. ಅಂದರೆ ಯಾರನ್ನು ಜಾಸ್ತಿ ಕೆಲಸಕ್ಕೆ ತೆಗಿತಾ ಇಲ್ಲ ಅವರು, ಆದರೆ ಮುಂಚಿನ ಥರ ಹೊಸದಾಗಿ ದೊಡ್ಡ ಪ್ರಮಾಣದಲ್ಲಿ ರಿಕ್ರೂಟ್ ಕೂಡ ಮಾಡ್ಕೊಳ್ತಿಲ್ಲ. ಇರೋರಿಗೆ ಭಾರಿ ದೊಡ್ಡ ಸಂಬಳದ ಏರಿಕೆಯನ್ನು ಕೂಡ ಮಾಡ್ತಿಲ್ಲ. ಬಿಲ್ಡರ್ AI ಹಗರಣ, AI ಹೆಸರಲ್ಲಿ ದಂಧೆ. builder.ai ಅನ್ನೋ ಸ್ಟಾರ್ಟಪ್ ಇವ್ರು ಏನಂತ ಹೇಳಿದ್ರು, ನಮ್ಮ ಹತ್ರ ಎಂಥ AI ಇದೆ ಅಂದರೆ ಜಸ್ಟ್ ಆರ್ಡರ್ ಕೊಡಿ ಆ್ಯಪ್ ರೆಡಿ ಆಗುತ್ತೆ, ಮನುಷ್ಯರೇ ಬೇಕಿಲ್ಲ ಅಂದರು. ಇದನ್ನು ನಂಬಿ ಇನ್ವೆಸ್ಟರ್ಗಳು ಬಿಲಿಯನ್ ಗಟ್ಟಲೆ ದುಡ್ಡು ಸುರಿದ್ರು. ಆದರೆ ಕೋರ್ಟ್ ಫೈಲಿಂಗ್ಸ್ನಲ್ಲಿ ಸತ್ಯ ಹೊರಬಂತು, ಅಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲೇ ಇಲ್ಲ. ಬದಲಾಗಿ ಭಾರತದ ಯಾವುದೋ ಮೂಲೆಯಲ್ಲಿ ಕೂತಿರೋ 700 ಜನ ಇಂಜಿನಿಯರ್ಸ್ ರಾತ್ರಿ ಹಗಲು ಕಷ್ಟಪಟ್ಟು ಮ್ಯಾನ್ಯಲ್ ಆಗಿ ಕೋಡ್ ಬರಿತಾ ಇದ್ರು. ಅದನ್ನು ಈ ಕಂಪನಿ ಇದು ನಮ್ಮ AI ಮಾಡಿದ್ದು ಅಂತ ಸುಳ್ಳು ಹೇಳಿ ಮಾರ್ತಾ ಇತ್ತು. ಇದನ್ನು ಬ್ಲೂಮ್ಬರ್ಗ್ ಬಯಲಿಗೆ ಎಳೆದಿದೆ. ಇದನ್ನು AI ವಾಷಿಂಗ್ ಅಂತ ಕರೀತಾರೆ. ಹೇಗೆ ಗ್ರೀನ್ ವಾಷಿಂಗ್ ಅಂತ ಮಾಡಿ ಪರಿಸರದ ಹೆಸರಲ್ಲಿ ಮೋಸ ಮಾಡ್ತಾರೋ ಹಾಗೆ ಇದು ಕೂಡ ಟೆಕ್ನಾಲಜಿ ಹೆಸರಲ್ಲಿ ಮಾಡೋ ಮಹಾವಂಚನೆ. ಮನುಷ್ಯನೇ ಮುಖ್ಯ, ಯಂತ್ರ ಅಲ್ಲ. ಸ್ನೇಹಿತರೆ, 2025ರಲ್ಲಿ ಗೂಗಲ್ನ ಆಂಟಿ ಗ್ರಾವಿಟಿ AI ಮಾಡಿದ ಎಡವಟ್ಟು ಗೊತ್ತಿರ್ಬೋದು. ಒಬ್ಬ ಡೆವಲಪರ್ ಕ್ಯಾಶ್ ಕ್ಲಿಯರ್ ಮಾಡು ಅಂತ ಹೇಳಿದ್ರು. ಆದರೆ AI ತಪ್ಪಾಗಿ ಅರ್ಥ ಮಾಡಿಕೊಂಡು ಇಡೀ ಪ್ರಾಜೆಕ್ಟ್ನ 2 TB ಡೇಟಾನ ಒಂದೇ ಸೆಕೆಂಡ್ನಲ್ಲಿ ಡಿಲೀಟ್ ಮಾಡಿ ಬಿಸಾಕ್ಬಿಡ್ತು. ನಂತರ ಅದು ಹೇಳಿದ್ದಿಷ್ಟೇ, ಐ ಮೇಡ್ ಎ ಕ್ಯಾಟಾಸ್ಟ್ರೋಫಿಕ್ ಎರರ್, ತಪ್ಪಾಯಿತು ಸಾರಿ ಬಿಡಿ ಅಂತ ಹೇಳ್ತು. AI ಸಾರಿ ಕೇಳಿದ್ರೆ ಡೇಟಾ ವಾಪಸ್ ಬರುತ್ತೆ, ಅದಕ್ಕೆ ಪನಿಷ್ಮೆಂಟ್ ಕೊಡೋಕ್ಕಾಗತ್ತಾ? ತಿಂಗಳಂಗಟ್ಟಲೆ ಕಷ್ಟಪಟ್ಟ ಶ್ರಮ ವಾಪಸ್ ಸಿಗುತ್ತಾ? ಇಲ್ಲ. ಸೊ ಸ್ನೇಹಿತರೆ, ಸದ್ಯಕ್ಕೆ ವಿಚಾರ ಎಲ್ಲಿದೆ ಅಂತ ಹೇಳಿದ್ರೆ AI ಬಂದು ಡೆವಲಪರ್ಸ್ನ ಈ ಕ್ಷಣಕ್ಕೆ ರಿಪ್ಲೇಸ್ ಮಾಡಿಲ್ಲ ಫುಲ್ಲಿ. ಬದಲಾಗಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ನ ಪ್ರಾಸೆಸನ್ನು ಒಂದು ಸ್ವಲ್ಪ ಈಸಿ ಮಾಡುವ ಕೆಲಸದ ಮೊದಲ ಹೆಜ್ಜೆಯನ್ನಷ್ಟೇ ಇಟ್ಟಿದೆ. ಯಾವ ಕಂಪನಿಗಳಿವತ್ತು ಪ್ರಾಂಪ್ಟ್ ಬರೆಯೋದನ್ನು ಬಿಟ್ಟು ನಿಜವಾದ ಹ್ಯೂಮನ್ ಆರ್ಕಿಟೆಕ್ಟ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೋ ಅವರು ಉಳಿದಿದ್ದಾರೆ. ಆದರೆ ಗಡಿಬಿಡಿಯಲ್ಲಿ ಫೈರ್ ಅಂತ ಜಾಬ್ಸ್ ಕಟ್ ಮಾಡಿ ಮನೆ ಕಳಿಸ್ಕೊಂಡವರು ಈಗ ತಲೆ ಮೇಲೆ ಕೈ ಇಟ್ಟು ಕುಳಿತುಕೊಂಡಿದ್ದಾರೆ ಅನ್ನೋದು ಹೊಸ ವಿಚಾರ. ಸ್ನೇಹಿತರೆ, ಈ ಬಗ್ಗೆ ನಿಮಗೇನು ಅನಿಸುತ್ತೆ? ನೀವು ಟೆಕ್ಕಿ ಆಗಿದ್ರೆ ಈ AI ಬಂದ ಮೇಲೆ ನಿಮ್ಮ ಕೆಲಸ ಸುಲಭ ಆಗಿದೆಯಾ ಅಥವಾ ಹೆಡ್ಡೇಕ್ ಜಾಸ್ತಿ ಆಗಿದೆಯಾ? AI ನಿಮ್ಮ ವರ್ಕ್ ಫ್ಲೋನಲ್ಲಿ, ನಿಮ್ಮ ಕಚೇರಿಯಲ್ಲಿ ಯಾವ ರೀತಿ ಡಿಸ್ರಪ್ಷನನ್ನು ಆಲ್ರೆಡಿ ಉಂಟು ಮಾಡಿದೆ ಅಥವಾ ಮುಂದೆ ಏನಾದರೂ ಕೂಡ ದೊಡ್ಡ ಡಿಸ್ರಪ್ಷನ್ ಆಗುತ್ತೆ ಅನ್ನೋ ಚರ್ಚೆಗಳು ನಿಮ್ಮ ಆಫೀಸಲ್ಲಿ ನಡೀತಾ ಇದೆಯಾ? ದಯವಿಟ್ಟು ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್, ಅದು ವೀಕ್ಲಿ ಬಿಸ್ನೆಸ್ ನ್ಯೂಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಕರೆಂಟ್ ಪವರ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಆಗಾಗ ಲೈವ್ ಇಂಟರಾಕ್ಷನ್ಸ್ ಎಲ್ಲದರಲ್ಲೂ ಪಾಲ್ಗೊಳ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನಮ್ಮ ತಂಡದ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.